ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಿರಣ್ ಹಳೆಕೋಟೆ. ಹೂವಿನ ಅಲಂಕಾರ ಎಲ್ಲ ಮಾಡ್ತಾರೆ. ಆರ್ಟ್ಫುಲ್ ಆಗಿ ಹೇಳ್ತೀನಿ, ಆ ಸ್ಟೂಡೆಂಟ್ ಅಂಡ ಹೇಗೆ ಆಡ್ತಿದೆ ನೋಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ತಮಿಳ್ನಲ್ಲಿ ನೋಡಿದಾರ. ಹೌದು, ಕೊಟ್ಟೂರೇಶ್ವರ ಜಾತ್ರೆ ಬಂದಿದ್ದೀವಿ. ಐ ಹೋಪ್ ಆಲ್ರೆಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರ ಅನ್ಕೊಂಡಿನಿ. ಬನ್ನಿ, ಕೊಟ್ಟೂರೇಶ್ವರ ಜಾತ್ರೆ ಹೇಗೆ ನಡೀತದೆ ಅಂತ ತೋರಿಸ್ತೀನಿ. ಆಕ್ಚುಲಿ ಕೊಟ್ಟೂರೇಶ್ವರ ತೇರು ನಾಳೆ ಇದೆ. ನಾವು ಒಂದಿನ ಅಡ್ವಾನ್ಸೇ ಬಂದಿದ್ದೀವಿ. ಬನ್ನಿ, ನಾಳೆ ಇವತ್ತೇನು ನಡೆಯುತ್ತೆ, ನಾಳೆ ಏನ್ ನಡೆಯುತ್ತೆ ಅಂತ 2 ದಿನದ್ದು ತೋರಿಸ್ತೀವಿ. ಇವಾಗ ನೋಡಿ, ತೇರ್ ರೆಡಿ ಆಗ್ತಿದೆ ನೋಡಿ, ಕಾಣ್ತಿದ್ಯಾ? ಇರೋ ಜೂಮ್ ಆಗ್ತೀನಿ. ಇವಾಗ ಇನ್ನೇನ್ ತೇರ್ ರೆಡಿ ಆಗ್ತಿದೆ. ಆಕ್ಚುಲಿ ತೇರು ನಾಳೆ 5 ಗಂಟೆ ಸುಮಾರು ನಡೆಯುತ್ತೆ. ನಾಳೆ ತೇರ್ ನಡೆಯೋ ಜಾಗ ಇದೆ ನೋಡಿ ಗೈಸ್. ಇಲ್ಲಿದ್ದ ಸೀದಾ ಅಲ್ಲಿ ಡೆಡ್ ಎಂಡ್ ವರೆಗೆ ಹೋಗುತ್ತೆ. ಹೋಗಿ ಮತ್ತೆ ರಿಟರ್ನ್ ಬಂದು ಅಲ್ಲೇ ಮುಂದೆ ನಿಲ್ಲುತ್ತೆ. ಬನ್ನಿ ತೋರಿಸ್ತೀನಿ ಮುಂದೆ ಎಲ್ಲ. ನಾಳೆ ಎಲ್ಲ ಫುಲ್ ಅಲಂಕಾರ ಆಗುತ್ತೆ ತೇರು. ನಾಳೆ ತೋರಿಸ್ತೀನಿ ನಾಳೆ ಏನಾಗುತ್ತೆ ಅಂತ. ಇಲ್ಲೇ ನೋಡಿ ಗೈಸ್, ತೇರ್ ಬಂದು ನಿಲ್ಲೋದು ಇಲ್ಲಿ. ಬನ್ನಿ ಇವಾಗ ಗುಡಿ ತೋರಿಸ್ತೀನಿ. ಹಿಂಗ ಬಿಡಲೆ. ಇದು ಗುಡಿ ದ್ವಾರ ಬಾಕ್ಲ ನೋಡಿ. ನೋಡಿ ಆಲ್ರೆಡಿ ಪಾಳೆ ದೊಡ್ಡದಾಗ್ಬಿಟ್ಟಿದೆ. ಲಕ್ಷಾಂತರ ಜನ ಭಕ್ತಾದಿಗಳು ಇನ್ನೂ ಬರ್ತಾರೆ ನೋಡಿ. ಆಲ್ರೆಡಿ ದೇವಸ್ಥಾನ ಪಾಳೆ ಎಲ್ಲಿದ್ದ ಸ್ಟಾರ್ಟ್ ಆಗಿದೆ ಅಂತ ಇದೆ ನೋಡಿ. ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಯ ದೇವಸ್ಥಾನ. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ. ಬೆಳಿತೇರು ಕೊಟ್ಟೂರೇಶ್ವರನ ಒಂದು ದರ್ಶನ ಮಾಡಿಸ್ತೀನಿ ನಿಮಗೆ ಗೈಸ್. ಲೈನ್ ತುಂಬಾ ಕಮ್ಮಿ ಇದೆ, ಬನ್ನಿ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಇವಾಗಲೇ. ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ಸ್ವಾಮಿ ದೇವಸ್ಥಾನದಿಂದ ಯಾವುದೇ ಹೆಚ್ಚಿನ ಮಾಹಿತಿಗಾಗಿ 053 ಇದೆಲ್ಲ ಗುಡಿಯಿಂದ ಭಕ್ತಾದಿಗಳು ಎಷ್ಟು ಜನ ಬಂದಿದ್ದಾರೆ ನೋಡಿ. ಇದೆಲ್ಲ ಭಕ್ತಾದಿಗಳು ಬಂದು ರೆಸ್ಟ್ ಮಾಡ್ತಾ ಇದಾರೆ. ಪಾದಯಾತ್ರೆ ಬಂದವರೆಲ್ಲ ಲಕ್ಷಾಂತರಗಳು ಪಾದಯಾತ್ರೆ ಬಂದವ್ರೆ. ಹಾಗೆ ಇದೆಲ್ಲ ಗುಡಿಯಿಂದ ಒಂದಿನ ಅಡ್ವಾನ್ಸ್ ಮಾಡೋದಕ್ಕೂ ಜೀವನ ಪಾವನ ಆಯ್ತು. ಅಂತೂ ದೇವ್ರ ದರ್ಶನ ಆಯ್ತು. ಬನ್ನಿ ಹೊರಗೆ ಹೋಗೋಣ. ಫೈನಲಿ ದರ್ಶನ ಮಾಡ್ಕೊಂಡ್ ಬಂದು ಜೀವನ ಪಾವನ ಆಯ್ತು. ಅಡ್ವಾನ್ಸ್ ಬಂದದಕ್ಕೆ ಒಂದಿನ. ಇನ್ನು ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಅವರು ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಬಹಳ ರಶ್ ಆಗಿಲ್ಲ. ಆಕ್ಚುಲಿ ನಾಳೆ ತುಂಬಾ ರಶ್ ಆಗೈತೆ. ನಾಳೆ ತೋರಿಸ್ತೀನಿ. ಅಲಂಕಾರ ಅಂತೂ ತುಂಬಾ ಬೆಟರ್ ಮಾಡಿದ್ದಾರೆ. ಹೂವಿನ ಅಲಂಕಾರ, ಒಳಗೆಲ್ಲ ಹಣ್ಣಿನ ಅಲಂಕಾರನ. ಹಾಗೆ ನೈಟ್ ಚೆನ್ನಾಗ್ ಕಾಣುತ್ತೆ. ನೈಟ್ ಬಂದು ತೋರಿಸ್ತೀನಿ. ಇವಾಗ ಇಷ್ಟು ನೋಡ್ಕೊಳ್ಳಿ ಜನ ಹೇಗ್ ಬರ್ತಿದ್ದಾರೆ ಅಂತ. ಬಿಸಿಲು ತುಂಬಾ ಇದ್ರಿಂದ ಸ್ವಲ್ಪ ರೆಸ್ಟ್ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ಗೈಸ್. ಇವನಿಗೆ ಆಕ್ಚುಲಿ ಹೇಳಿದೆ ಏನಂತ, ಪ್ಯಾಂಟ್ ಹಾಕೊಂಬರ್ಲಿ ಅಂತ. ನಡ್ಸಕ್ ಚಡ್ಡಿ ಹಾಕೊಂಬಂದು ಇವಾಗ ಇಲ್ಲಿ ಹೆವಿ ಮಕ್ಕಳ ರೇಟ್ ಅದಾವು. ಇಲ್ಲಿ ಹೇಳಿದ್ರೆ ನಮ್ಮ ರೇಟ್ ಅಲ್ಲ ಅಲ್ಲಿದೆ. ಹೊರಗಡೆ 2-3 ನೈಟ್ ಬರ್ತಾವೆ. ಇಷ್ಟ ನಮ್ಮ ಬಾಯ್ಸ್ ಅಂದ್ರೆ. ಮಗ ನಾ ಹೇಳಿಲ್ಲ ನೀ ಲೌಡನ್ನು ತಗೋನಲ್ಲ, ಸುಮ್ಮನೆ ಹೋಗಂಬ. ಅವ್ರದ್ದು ಟೈಮ್ ವೇಸ್ಟ್ ಮಾಡೋ, ನಮ್ಮದು ಟೈಮ್ ವೇಸ್ಟ್ ಮಾಡಬೇಡ. ರೆಸ್ಟ್ ಮಾಡಿ ಸಂಜೆ ಬರೋಣ ಗೈಸ್. ಇವಾಗ ಇನ್ನೂ ತುಂಬ ಟೈಮ್ ಇದೆಯಲ್ಲ. ನನ್ನ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಪರಿಚಯ ಆಗಿರೋದಂದರೆ ಮಿನಿ ಲಾಗ್ ಮಾಡೋನು ಕಿರಣ್ ಅಂತ. ಬನ್ನಿ, ಅವನು ಕೊಟ್ಟೂರೇಶ್ವರ ಜಾತ್ರೆಗೆ ಪಾದಯಾತ್ರೆ ಮಾಡ್ಕೊಂಬಂದಾನೆ. ಅವ್ನು ಸ್ವಲ್ಪ ಮಾತಾಡ್ಸ್ಕೊಂಬರೋಣ. ಅವನೇನೋ ಉಜಿನಲ್ಲಿ ಇದ್ದಾನೆ ಅಂತ. ಅಲ್ಲಿಗೆ ಹೋಗೋಣ ಬನ್ನಿ. ಹೆಂಗೂ ಬೇಬಿನೇ ತಗೊಂಬಂಡಿವಲ್ಲ, ಹೋಗುವ ಬನ್ನಿ ಅಲ್ಲೇ. 2 hours later. ನೋಡಿ ಗೈಸ್, ಇವರೇ ನಾನು ಹೇಳಿದ್ದು
ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ಕಿರಣ್ ಹಳೆಕೋಟೆ. ಎಲ್ಲರೂ ಪವನ್ ವ್ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿ ವ್ಲಾಗ್ಸ್ ಮಾಡ್ತಿದ್ದಾರೆ, ತುಂಬ ಸಪೋರ್ಟ್ ಮಾಡಿರಿ. ಸಂಜೆವರೆಗೂ ಇವ್ರ ಜೊತೆ ಇದ್ದೆ. ಇಲ್ಲಿ ತನಕ ಇಷ್ಟ ತನಕ ಟೈಮ್ ಸ್ಪೆಂಡ್ ಮಾಡಿದ್ವಿ, ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಉಜ್ಜಯಿನಲ್ಲಿ ಇದ್ದೀವಿ. ಓಕೆ ಗೈಸ್, ಇವಾಗ ಬನ್ನಿ ಎಲ್ಲ ಗುಡಿಗೆಲ್ಲ ತೋರಿಸ್ತೀನಿ. ತುಂಬ ಖುಷಿ ಆಯ್ತು ಇವನ್ನೆಲ್ಲ ಮೀಟ್ ಆಗಿ. ಮತ್ತೆ ಇವಾಗೆಲ್ಲ ಹೋಗಿ ಗುಡಿಗೆಲ್ಲ ನೈಟ್ ಮಾಡಿದ್ದೆ ಕಾರ್ಯಕ್ರಮ ಎಲ್ಲ ತೋರಿಸ್ತೀನಿ. ನೆಟ್ಟಲ್ಲಿ ತುಂಬ ಚೆನ್ನಾಗಿದೆ ವಿಷನ್ಗಳು, ಎಲ್ಲ ನೋಡ್ಕೊಳ್ರಿ. ನಮ್ಮ ಪವನ್ ಬ್ರೋ ಎಲ್ಲ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದಾರೆ, ತುಂಬ ಕಷ್ಟಪಡ್ತಿದ್ದಾರೆ, ಸಪೋರ್ಟ್ ಮಾಡಿರಿ. ಸಂಜೆವರೆಗೂ ಒಳ್ಳೆ ಟೈಮೆಲ್ಲ ಸ್ಪೆಂಡ್ ಮಾಡ್ಕೊಂಡು ಏನೇ ಹೇಳಿ ತುಂಬ ಖುಷಿ ಆಯಿತು. ಹಾಗೆ ಪಾದಯಾತ್ರೆ ಗುರು ಲಕ್ಷಾಂತರ ಜನ ಕೊಟ್ಟೂರು ವರ್ಷದ ಪಾದಯಾತ್ರೆ ಬಂದೇ ಬರ್ತಾರೆ. ಅವರಿಗೆ ಎಷ್ಟೊಂದು ಜನ ದಾರಿಯಲ್ಲೇ ಸೇವೆ ಸಲ್ಲಿಸ್ತಾರೆ. ಊಟ ಮಾಡೋದಾಯಿತು, ಗುಳಿಗೆ ಕೊಡೋದಾಯಿತು, ಹಣ್ಣುಗಳು, ಎಳ್ನೀರು ಏನೇನೋ ಕೊಟ್ಟು ಸೇವೆ ಎಲ್ಲ ಮಾಡ್ತಾರೆ. A few moments later. ನೋಡಿ ಗೈಸ್, ಲೈಟಿಂಗ್ಸ್ ಒಳ್ಳೆ ಸಿಂಪಲ್ ಆಗಿ ಹಾಕ್ಸಿದ್ರೆ, ಸಿಂಪಲ್ ಆದ್ರೂ ಒಳ್ಳೆ ಚೆನ್ನಾಗಿ ಕಾಣ್ತಿದೆ. ನೋಡಿ ಗೈಸ್, ಇದು ಮೇನ್ ಎಂಟ್ರೆನ್ಸ್ ಅಲ್ಲಿ ಹೆಂಗ್ ಕಾಣ್ತಿದೆ. ಅದು ಮೇನ್ ಎಂಟ್ರೆನ್ಸ್ ಅಲ್ಲಿ ತರ ಹಾಕಿದ್ದಾರೆ. ನೋಡಿ ಗೈಸ್, ಜಾತ್ರೆ ಹೇಗೆ ನಡೀತಿದೆ. ತುಂಬಾ ಜನ ಇನ್ನೂ ಪಾಳೆ ಹಚ್ಚಿದ್ದಾರೆ. ಎಲ್ಲರೂ ಎಷ್ಟೊಂದ್ ಜನ ಬರೀ ಫೋಟೋ ತಗೊಳೋದು, ವಿಡಿಯೋ ಮಾಡ್ಕೊಳೋದು ಎಲ್ಲ ಅದ್ದೇ ಮಾಡ್ತಾರೆ. ಯಾಕಂದ್ರೆ ಒಳ್ಳೆ ಸಖತ್ತಾಗಿ ಕಾಣಿಸ್ತಿದೆ, ಅಲಂಕಾರ ಚೆನ್ನಾಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಫೋನಲ್ಲಿ ಏನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿದ್ದ ನೋಡಿದ್ರೆ ಒಂಥರ ಸ್ವರ್ಗ ತರ ಕಾಣಿಸಕಂತಿದೆ ಗುರು. ನೋಡಿ ಫೋನಲ್ಲೇ ಈ ತರ ಕಾಣಿಸ್ತಿದೆ, ರಿಯಲ್ ಆಗಿ ಹಂಗ ಕಾಣಿಸ್ಬೋದು. ಗೈಸ್, ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಅಂತ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದು ಬರೀ ಹೂವಿಲೆ ಬರ್ತಿದೆ ನೋಡಿ ಗೈಸ್. ಹೂವಿಲೆ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ನೋಡಿ ಎತ್ತು, ಹಾಗೆ ಶಿವಲಿಂಗ ಎಲ್ಲ ಹೂವಿನಲ್ಲೇ ಅಲಂಕಾರ ಮಾಡಿದ್ದಾರೆ. ಒಳಗೆ ಹೇಗುತ್ತೆ ಅಂತ ಬೆಳಿಗ್ಗೆ ತೋರ್ಸಿನಲ್ಲ. ನೋಡಿ ಎಷ್ಟೊಂದು ಜನಗಳು, ಭಕ್ತಾದಿಗಳು ದೇವಸ್ಥಾನ ಮುಂದೆ ನಿಂತಿದ್ದಾರೆ. ದೇವಸ್ಥಾನದ ಅಲಂಕಾರ ನೋಡಿ, ಲೈಟಿಂಗ್ ಸಿಸ್ಟಮ್ ನೋಡಿ, ಒಳ್ಳೆ ಚೆನ್ನಾಗಿ ಸಖತ್ತಾಗಿ ಮಾಡಿದ್ದಾರೆ. ಗೈಸ್, ಇದು ಗಚ್ಚಿನ ಮಠ ನೋಡಿ. ಬನ್ನಿ ಗಚ್ಚಿನ ಮಠ ಹತ್ರ ಯಾವ ತರ ಅಲಂಕಾರ ಮಾಡೋದು ನೋಡೋಣ. ತೊಟ್ಟಿಲ ಮಠನ ಯಾವ ತರ ಅಲಂಕಾರ ಮಾಡಿದ್ದಾರೆ ನೋಡಿ. ಬನ್ನಿ ಒಳಗೊಮ್ಮೆ ತೋರಿಸ್ತೀನಿ. ತುಂಬಾ ದೊಡ್ಡ ಕ್ಯೂ ಇದೆ. ಹಾಗೆ ತೇರ್ ಕಡೆಗೆ ಹೋಗೋ ಬನ್ನಿ, ತೇರ್ ಕಡೆ ಯಾವ ತರ ವ್ಯವಸ್ಥೆ ನೋಡ್ತಿದೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಜನ ಹಣಕಾಯಿ ಮಾರೋ ಸ್ಟಾರ್ಟ್ ಮಾಡಿದ್ದಾರೆ. ಓ, ಇದು ಬಸ್ ಸ್ಟ್ಯಾಂಡ್ ರೋಡ್. ಆಕ್ಚುಲಿ ಇಲ್ಲಿದ್ದಾನೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಹಣಕಾಯಿ ಎಲ್ಲ ಮಾರೋ ಕಾಯಿ. ಬನ್ನಿ ತೇರ್ ಹತ್ರ ಯಾವ ತರ ವ್ಯವಸ್ಥೆ ಇದೆ ಅಂತ ನೋಡೋಣ. ಜನ ಜಾತ್ರೆ ಯಾವ ತರ ಬಂದಿದ್ದಾರೆ ನೋಡೋಣ. ಬೆಳಿಗ್ಗೆಕ್ಕಿಂತ ಆಲ್ರೆಡಿ ತೇರ್ ಅಲ್ಲೇ ಫಿನಿಶ್ ಮಾಡಿದ್ದಾರೆ. ನಾಳೆ ಸ್ವಲ್ಪ ಹೂವಿನ ಅಲಂಕಾರ ಎಲ್ಲ ಮಾಡ್ತಾರೆ ನೋಡ್ರಿ. ಆಲ್ರೆಡಿ ಒಂದ್ ಲೆಕ್ಕಕ್ಕೆಲ್ಲ ಫಿನಿಶ್ ಆಗಿದೆ ಕಾಣ್ತಿದೆ ಗೈಸ್. ತೇರ್ ಆಲ್ರೆಡಿ ಎಲ್ಲ ಒಂಥರ ಫಿನಿಶಿಂಗ್ ಆಗಿದೆ. ನಾಳೆ ಹೂವಿನ ಅಲಂಕಾರ ಎಲ್ಲ ಮಾಡ್ಬೋದು.
ಜನ ಇನ್ನು ಬರ್ತಾ ಇರೋದೇ. ಇದೆಲ್ಲ ಬಸ್ ಸ್ಟ್ಯಾಂಡ್ ತನಕ ಇದು ನೋಡಿ, ಸಿಂಪಲ್ ಆಗಿ ಲೈಟಿಂದ ಅಲಂಕಾರ ಯಾವ ತರ ಮಾಡಿದ್ದಾರೆ ಅಂತ. ಅದು ಕೊಟ್ಟು ಇದು ಹೊರಟ್ಮಳ್ಳಿ ರೋಡ್ ಅದೆಲ್ಲ. ಜನ ನೋಡಿ ಇವಾಗ್ಲೇ ಆಲ್ರೆಡಿ ಇದನ್ನ ಹೊಸಿತಿದ್ದಾರೆ, ಬಾಳೆಹಣ್ಣು ಇವಾಗ್ಲೇ ಹೊಸಿತಿದ್ದಾರೆ. ಹೇಗಿದೆ ಗುರು ಲೈಟಿಂಗ್ಸ್? ಕಮೆಂಟ್ ಹಾಕ್ಬಿಡಿ. The next day. ಹಾಯ್ ಗಾಯ್ಸ್, ಆ್ಯಕ್ಚುಲಿ ನಾನು ನಿನ್ನೆ ನಮ್ಮ ಫ್ರೆಂಡ್ ಮನೇಲಿ ಉಳ್ಕೊಂಡಿದ್ವಿ. ಹಾಗಾಗಿ ಇವಾಗ ಎದ್ದು ಇನ್ನೂ ಫ್ರೆಶ್ ಅಪ್ ಆಗಿ ಎಲ್ಲ ಫುಲ್ ರೆಡಿ ಆಗಿದ್ದೀವಿ. ಬನ್ನಿ ಜಾತ್ರೆ ಎಲ್ಲ ತೋರಿಸ್ತೀವಿ. ಆ್ಯಕ್ಚುಲಿ ನಮ್ಮ PUC ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಹಾಗೆ ಅವರೆಲ್ಲ ಸಬ್ಮಿಟ್ ಆಗಿ ಆಮೇಲೆ ಜಾತ್ರೆ ಎಲ್ಲ ತೋರಿಸ್ತೀನಿ. ಸಂಜೆ ರಥೋತ್ಸವ ನಡೆಯುತ್ತೆ, ಹಾಗೆ ಅದನ್ನೆಲ್ಲ ಹೋಗಿ ನೋಡೋಣ. ಬನ್ನಿ ಹೋಗುವ. ನಾನು ಆದರೆ ಒಂದು ತಾಸು ಆಯ್ತು ರೆಡಿಯಾಗಿ. ನನ್ನ ಮಕ್ಕಳು ಇವಾಗ ರೆಡಿ ಆಗಿದ್ದಾರೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣ. ಓಕೆ ಗೈಸ್, ನಾನು PUC ಫ್ರೆಂಡ್ ತೋರಿಸ್ತೀನಿ, ಬನ್ನಿ ಹೋಗೋಣ. ಆ್ಯಕ್ಚುಲಿ ನಾನು PUC ಆಗ ಕೊಟ್ರಲ್ಲೇ ಓದಿದ್ದು, ಇದೇ ಹಾಸ್ಟೆಲಲ್ಲಿದ್ದೆ. ಇಲ್ಲೇ ನಮ್ಮ ದೋಸ್ತುಗಳು ಬಂದಿದ್ದಾರಂತೆ, ಬನ್ನಿ ಮೀಟ್ ಆಗುವ. ಹೆಂಗಿದೆ ನಮ್ಮ ಹಾಸ್ಟೆಲ್? PUC ಹಾಸ್ಟೆಲ್ ಇದು. PUC ಅಲ್ಲಿ ಇದೇ ಅಡುಗೆ ಮನೆ, ಇದೇ ಹಾಸ್ಟೆಲ್. ಬನ್ನಿ ನಮ್ಮ ದೋಸ್ತುಗಳು ಇಲ್ಲೇ ಅದಾರ, ಬನ್ನಿ ದೋಸ್ತುಗಳು. ಹೆಂಗದ ನೋಡಿ ನಮ್ಮ ದೋಸ್ತುಗಳು. ನಮ್ಮ ದೋಸ್ತರು ನಾನು ಯಾರು ಹಳೆ ಫೋಟೋ ಹಿಡಿದಾರೆ ಅಂತ ಹೆಂಗಿದ್ದೀನಿ? ಕ್ಯೂಟ್ ಆಗಿದ್ದೀನಲ್ಲ? ಅಲ್ಲಿ ನಂಬರ್ ಕಾಣ್ತೈತಿ ಅಲ್ಲಿ. ಎಸ್ ಮಲ್ಲಿ ಅಲ್ಲಿ ವಿಜಿ ಏನಾರ ಹೇಳ್ರು. ನಮ್ಮ ಹುಡುಗ ನೋಡ್ರಿ ಇಲ್ಲಿ ಅಲ್ಲೇ ಕೂಲ ಹೊಂಟ್ಬಿಡು. ಏನ್ ಬೇಕು? ಹುಡುಗಿ ಬೇಕು ಮಗ ನನಗೆ. ನಿಮ್ಮೂರಲ್ಲಿ ಯಾವನಿತ್ತು ಸ್ವಲ್ಪ ಒಂದು ಚೆನ್ನಾಗಿರೋ ಹುಡುಗಿ ನೋಡು ಮಗ. ಗೈಸ್, ಈ ಗೋತಿಗ ಗೋತಿದಲ್ಲಿ ಇತ್ತು ಏನದು ಓತಿ ಮುತಿ ಓತಿ ಗಂಟೆಗೆ ಯಾರ ಪ್ರಪೋಸ್ ಬರೋದ್ರೆ ಮಾಡಿ. ಆಕ್ಚುಲಿ ನಾನು ನಮ್ಮ ದೋಸ್ತರುಗಳೆಲ್ಲ ಒಂದ್ ರೌಂಡ್ ಜಾತ್ರೆ ತಿರ್ಗಾಡಕ್ ಬಂದೀವಿ. ಪಾಪ ಅವ್ರು ಪಾದಯಾತ್ರೆ ಬರೋದ್ರು, ಹಾಗಾಗಿ ಅವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಇವಾಗ ಬನ್ನಿ ಒಂದ್ ರೌಂಡ್ ಜಾತ್ರೆ ನೋಡ್ಕೊಂಡ್ ಬರೋಣ. ಬೇಸ್ ನೋಡಿ, ಆಕ್ಚುಲಿ ತೇರ್ ಇವಾಗೆಲ್ಲ ಹೂವಿನ ಹಾರ ಹಾಕಿ ಎಲ್ಲ ಹೆಂಗ್ ಅಲಂಕಾರ ಮಾಡಿದಾರೆ ಅಂತ. ಜನ ನೋಡಿ, ಇನ್ನು ಮಧ್ಯಾಹ್ನ ಇನ್ನು 1 ಗಂಟೆ ಸುಮಾರು ಆಗಿಲ್ಲ, ಇವಾಗ 12:30 ಆಗೈತೆ. ಜನ ಎಷ್ಟು ಜನ ಬಂದಿದ್ದಾರೆ ಅಂತ. ಆಲ್ರೆಡಿ ಇವಾಗ್ಲೇ ಇದನ್ನ ಬಾಳೆಹಣ್ಣು ಹೋಗಿಸ್ತಾ ಇದಾರೆ. ಇವಾಗ್ಲೇ ಬಾಳೆಹಣ್ಣು ಹಾಕ್ತಿದ್ದಾರೆ. ಪೊಲೀಸರು ನೋಡಿ ಅವ್ರು ಬೈತಾ ಇದಾರೆ, ಬಾಳೆಹಣ್ಣೆಲ್ಲ ಉಗ್ದವ್ರಿಗೆಲ್ಲ, ಬಾಳೆಹಣ್ಣು ಹೊಡೆಯವ್ರಿಗೆಲ್ಲ ಬೈತಾ ಇದಾರೆ ಪೊಲೀಸರು. 2 hours later. ಆಕ್ಚುಲಿ ಗೈಸ್, ನಮ್ಮ ಕಾಲೇಜ್ನ ತೋರ್ಸಕೊಂಡಿದ್ವಿ. ಈಗ ರೋಡ್ ಬ್ಲಾಕ್ ಆಗಿದೆ ಇಲ್ಲಿ. ಬನ್ನಿ ನೋಡುವ, ಯಾವ್ದಾರು ರೂಟಲ್ಲಿ ಹೋಗಿ ನಮ್ಮ ಕಾಲೇಜ್ ತೋರ್ಸೋ ವ್ಯವಸ್ಥೆ ಮಾಡ್ತೀವಿ. ಇದೇ ಅಲ್ಲಿ ಬಿಟ್ಟರೆ ಬೇರೆ ರೂಟ್. ಗೈಸ್, ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಕಾಲೇಜಲ್ಲಿ ನಾನು ಓದಿದ್ದು, ಇದೇ ಹಿಂದೂ ಕಾಲೇಜು. ಬನ್ನಿ ಹತ್ರ ತೋರಿಸ್ತೀನಿ. ಜನ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ. ಗೈಸ್, ಈ ಕಾಲೇಜಲ್ಲಿ ಹಾಗೆ ಯಾರ್ಯಾರು ಓದಿರೋ ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಹಾರ್ಟ್ಫುಲಿ ಆಗಿ ಹೇಳ್ತೀನಿ, ಆ ಸ್ಟೂಡೆಂಟ್ಸ್ ಅಂತ ನಾನು. ಕಾಣ್ತಿದ್ದ ಗೈಸ್, ಇದೇ ನೋಡಿ ನಮ್ಮ ಕಾಲೇಜು. ಸುಮಾರು 2 ವರ್ಷ ಓದೀನಿ. ಆಕ್ಚುಲಿ ನಾನು ಓದೀನಿ, ಇವನು ಓದ್ಯಾನ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಇವಾಗ PUCನ ಓದಿಲ್ಲ ಆಕ್ಚುಲಿ. No comments. ಅಲ್ಲಿ ಪೊಲೀಸರು ಅದಾರ, ಬಿಡಲ್ಲ. ಈಗ ಗಾಡಿ ಕೆಟ್ಟ ಹೋಯ್ತು ಅಂತ ದಪ್ಕೊಂಡು ಹೋಗಿ ಬಿಡ್ತಾರ. ಗೈಸ್, ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಪೊಲೀಸರು ಇದಾರೆ, ಇಲ್ಲೇ ಎಲ್ಲ ಸ್ಟಾಪ್ ವಾಹನಗಳು. ಬನ್ನಿ ನಾವೇನೋ ಒಂದು ಪ್ಲಾನ್ ಮಾಡ್ತೀವಿ. ವರ್ಕೌಟ್ ಆದ್ರೆ ಯಾವ ತರ ವರ್ಕೌಟ್ ಆಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ. ವರ್ಕೌಟ್ ಆದ್ರೆ ಫುಲ್ ಜಸ್. ಗೈಸ್, ನನ್ ಮಕ್ಳು ಗಾಡಿ ಕೆಟ್ಟಿದೆ ಅಂತ ಗಾಡಿ ಟ್ರೈ ಮಾಡಕ್ ಹೋಗ್ತಾರೆ, ನೋಡೋಣ ಬನ್ನಿ. ನಮ್ ದೋಸ್ತ ಏನೋ ಪ್ಲಾನ್ ಮಾಡೋಣ ಬನ್ನಿ ಗೈಸ್, ಏನಾಗುತ್ತೆ ನೋಡೋಣ. ಗೈಸ್, ಪ್ಲಾನ್ ಅಂತೂ ವರ್ಕೌಟ್ ಆಗಿಲ್ಲ, ಆದ್ರೆ ನಮ್ ಫ್ರೆಂಡ್ ಇನ್ನೊಬ್ಬ ಟ್ರೈ ಮಾಡಕ್ ಹೋಗ್ತಾ ಇದ್ದಾನೆ ಇಲ್ಲೇ. ಫೈನಲಿ ನಮ್ಮ ಹುಡುಗ ಪ್ಲಾನ್ ಎಲ್ಲ ವರ್ಕೌಟ್ ಆಗಿಲ್ಲ. ಬನ್ನಿ ಇವಾಗ ನಡ್ಕೊಂಡು ಹೋಗೋಣ. ನನ್ ಮಾತ್ ಕೇಳಿದ್ರೆ, ಈ ನನ್ ಮಕ್ಳ ಮಾತ್ ಕೇಳಿ ಗಾಡಿ ಇಲ್ಲೇ ಫುಲ್ ಹೊರಗ ಆತು, ಊರ್ ಹೊರಗ ಆಗ್ಬಿಡ್ತು ಸೀದಾ. ಬನ್ನಿ ಹೋಗ ಈಗ ನಡ್ಕಂತ. ಎಲ್ಲಾರು ಜಾತ್ರೆಗ ಅವ್ರ ಹುಡುಗರು ಹುಡುಗಿಯರ್ ಕರ್ಕೊಂಡು ಅಡ್ಡಾಡಿದ್ರ. ನಾ ಈ ಮಿಂಡ್ರಿ ಮಕ್ಕಳ ಜೊತೆ ಸೇರಿ ಕಲೆಂಡರ್ ತಿನ್ಕೊಂತ ಬರಕತ್ತಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನೋಡ್ರಿ, ಏನಾತ ಏನಾತ ಹರ ಹರ ಮಹಾದೇವ್.
ಬಿಡ್ರಿ ಆ ಸೈಡ್ ಮುಂದೆ ಅಲ್ಲಿ ಸೀದಾ ತೇರ್ ಹತ್ರ ತೇರ್ ಮ್ಯಾಗ ಕುಂಡಿಸಿ ಎಳ್ದು ಬಿಡೋದು ದೊರಿಗಳನ್ನ ನಡಿ ಬರೀ ಸಿಕ್ಕಾಪಟ್ಟೆ ಸರಿ 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 ಅಂದವರ ಬಾಬಾ 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 ಲಾಕ್ಸ್ ಅಂತ ಐತಣ್ಣ ಪವನ್ ಲಾಕ್ಸ್ ಅದು ಬೈಕ್ ಏರ್ ಐತಲ್ಲ ಬೈಕ್ ಹಿಂಗ್ ಬಂದ್ ಹಿಂಗ್ ಹೋಗೋ ಮಟ್ಟ ಹಂಗಾಯ್ತು ಅಲ್ಲಿ ಪೊಲೀಸರು ಘಾಟ್ ಕೊಡ್ಬೇಕಲ್ಲ ತಮ್ಮಲ್ಲಿ ಮನವಿ ಅಣ್ಣ ತಮ್ಮಂದಿರೇ ಮಾನಸ ಬಂತೇನೆ ದೇವರು ಸರಿ ಇಲ್ಲಿ ಫಾರ್ಮ್ ಬಿದ್ದತ್ತ ಆಚೆಂದು ನಮ ಪಾರ್ವತಿ ಪರಮೇಶ್ವರ ಸರಿ ಸರಿ ಸ್ವಾಮಿ ಮುಂದಿರ ನಾನು ನೋಡ್ಕೊಂತಾರೆ ವಿಡಿಯೋ ಮಾಡಿ ಯಾಕಣ್ಣ ಮಾಡು ಗೈಸ್ ಆಕ್ಚುಲಿ ಅದರಿಂದ ಹೊರಗೆ ಬರೋದಿಗೆ ನಮ್ಮ ಕೈಲಿ ಅಂತೂ ಬಹಳ ಇದಾಗ್ಬಿಟ್ಟಿದೆ ಗೈಸ್. ಹೌದಪ್ಪ ಸರ್, ಆಕ್ಚುಲಿ ಯಾವ ವರ್ಷ ನಾವ್ ಇಷ್ಟು ಕಷ್ಟ ಪಟ್ಟಿದ್ದಿಲ್ಲ. ಇದೇ ವರ್ಷ ಈ ತರ ಫುಲ್ ಪೇಚಾಟ. ಆಕ್ಚುಲಿ ತೇರ್ ವಿಡಿಯೋ ಮಾಡ್ಬೇಕಂದ್ರೆ ನಮ್ಗೆ ಇದನ್ನ ಸಿಗೋಲ್ತು, ಜಾಗ ಸಿಗೋಲ್ತು. ಎಲ್ಲಾ ಜನ ಫುಲ್ ಕ್ರೌಡ್. ಕಡಿ ಹಂಗಿತ್ತು, ಇದು ಲಾಂಗ್ ಸೈಡ್ ಇತ್ತು, ಜಾಗ ಸಿಗವಲ್ದು. ಆಕ್ಚುಲಿ ನಮ್ ದೋಸ್ತರು ತುಂಬಾ ಕಷ್ಟ ಪಡ್ತಾರೆ ಮ್ಯಾಗ ಬರಕ್ಕೆ. ನನ್ನೇ ಏನೋ ವಿಡಿಯೋ ಮಾಡ್ತೀನಿ ಅಂತ ಕಳ್ಸಿದ್ರು, ಬಟ್ ತುಂಬಾ ಕಷ್ಟ ಪಡ್ತಾರೆ ಮ್ಯಾಗ ಬರಕ್ಕೆ. ಡಿಗ್ರಿ ನೆಕ್ಸ್ಟ್ ಮಾರ ಆಟ. ಗೈಸ್ ಫೈನಲಿ ಕಷ್ಟಪಟ್ಟಾದ್ರು ನಮ್ ದೋಸ್ತರು. ಅವ್ನು ಏನು ಇಂಪ್ರೆಸ್ ಮಾಡಿದ್ರೆ ಗೊತ್ತಿಲ್ಲ, ಬಂದ್ರು. ಬನ್ನಿ ರಥೋತ್ಸವ ತೋರಿಸ್ತೀನಿ. ಜಗಳ ಆತ್ ನೋಡ, ಅಲ್ಲಿ ನೋಡಲ್ಲ ನೋಡಲ್ಲಿ ಹುಡ್ರ ನೋಡ. ಗಿಜ್ಜು ಸ್ಟಾರ್ಟ್ ಆತ್ ನೋಡಿ ಇವಾಗ. ಗಿಜ್ಜು ನೋಡ್ರಿ, ಗಿಜ್ಜು ತೋರಿಸ್ತೀನಿ ನಾವೆಲ್ಲ ನೋಡ್ರಿ. ನೋಡ್ರಿ ಜಾತ್ರೆ. ಹಣ್ಣಲ್ಲಿ ಕೊಡಪ್ಪ, ಮಾರಾಕತ್ತಾರ. ಹಣ್ಣು ತರ್ಬೇಕಲ್ಲ.
ನಿನಗ್ಯಾರು ಸರಿಯೇ ಸರಿ ಸರಿ ಅಂದವರ ಅಲ್ಲು ಮುರಿಯ ಶ್ರೀಗಳು ಕಟ್ಟೇರಿ ಶಿವರಾಜ್ಗೆ ರಥೋತ್ಸವ ಬರ್ತಾ ಇದೆ ಗೈಸ್, ಎಲ್ಲರೂ ನೋಡಿ. ಎಷ್ಟಾದ್ರೂ ಲಕ್ಷಾಂತರ ಜನ ಭಕ್ತಾದಿಗಳು ನಿಂತು ನೋಡ್ತಿದ್ರೆ, ಇಲ್ಲೆಲ್ಲ ಮನೆ ಮೇಲೆ ನಿಂತು ನೋಡ್ತಿದ್ರೆ, ಅದರಲ್ಲೇ ನಾವು ಮನೆ ಮೇಲೆ ನಿಂತು ನೋಡ್ತಿದ್ದೇವೆ. ನೋಡಿದ್ರೆ ಲಕ್ಷಾಂತರ ಜನ ಭಕ್ತಾದಿಗಳು ಬಂದಿದ್ದಾರೆ. ದೇವರೇ ಎಲ್ಲರಿಗೂ ಒಳ್ಳೇದ್ ಮಾಡಿ, ಎಲ್ಲರ ತುತ್ತು ಬಾಳ, ನನಗೆ ಒಳ್ಳೇದ್ ಮಾಡಪ್ಪ, ನಮ್ಮಪ್ಪ ಶ್ರೀ. ಜಂಡ ಹೇಗೆ ಆಡ್ತಿದೆ ನೋಡಿ. ಫೈನಲ್ ಆಗಿ ರಥೋತ್ಸವ ಎಲ್ಲ ಮುಗಿತು, ಜನ ಎಲ್ಲ ಓಡ್ತಿದ್ದಾರೆ. ಹಿಂದೆ ನಾವು ಓಡಂ ಬನ್ನಿ. ಬೈ ಬಂದ ಹಾಗಾಗಿ ವಿಡಿಯೋ ಎಲ್ಲ ನೋಡಿರಲ್ಲ. ನಾವು ನಿನ್ನೆ ಹೋಗ್ಲಿಲ್ಲ ಊರಿಗೆ, ಹಾಗೆ ನಮ್ಮ ಫ್ರೆಂಡ್ ಮನೆಯಲ್ಲೇ ಉಳ್ಕೊಂಡಿದ್ವಿ. ಇವಾಗೆಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ. ಇವಾಗ ಎದ್ದು ಬಂದಿದ್ದಾರೆ ನಮ್ಮ ದೋಸ್ತುಗಳು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.